ಮೊದಲ ಸುದ್ದಿ ಇರಾನ್ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇರಾನ್ ಮತ್ತು ಅಮೆರಿಕದ ನಡುವಿನ ಕದನ ವಿರಾಮದ ಮಾತುಕತೆಗಳು ಒಂದು ರೀತಿಯಲ್ಲಿ ಧಾರಾವಾಹಿಯ ಮಾದರಿಯಲ್ಲಿ ಎಳಿತಾ ಹೋಗ್ತಾ ಇದೆ. ಯಾವತ್ತಿದು ಅಂತ್ಯ ಆಗುತ್ತೆ, ಯಾವತ್ತಕ್ಕೆ ನ್ಯಾಯ ಸಿಗುತ್ತೆ, ಯಾವತ್ತು ಇದಕ್ಕೆ ಕೊನೆ ಆಗುತ್ತೆ ಅಂತ ಜಗತ್ತು ಕಾತರದಿಂದ ಕಾಯ್ತಾ ಇರುವ ಈ ಸಮಯದಲ್ಲಿ ಇವುಗಳು ಕೊನೆಯಾಗುವಂತಹ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಒನ್ಸ್ ಅಗೇನ್ ಇರಾನ್ ಅಮೆರಿಕಕ್ಕೆ ಎಚ್ಚರಿಕೆ ಕೊಡೋದು, ಅಮೆರಿಕ ಇರಾನ್ಗೆ ಎಚ್ಚರಿಕೆ ಕೊಡೋದು, ಇವರು ಸಲ್ಲಿಸಿದಂತಹ ಬೇಡಿಕೆಗಳನ್ನು ತಿರಸ್ಕಾರ ಮಾಡೋದು, ಅವರು ಕೊಟ್ಟಂತಹ ಬೇಡಿಕೆಗಳನ್ನು ಇವರು ಒಪ್ಪದೇ ಇರೋದು, ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ ತನ್ನನ್ನು ತಾನು ಹಾರ್ಮುಜ್ನಲ್ಲಿ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಭಾರತದ ಧ್ವಜಗಳನ್ನು ತನ್ನ ಹಡಗುಗಳಿಗೆ ಕಟ್ಟಿ ಭಾರತದ ಹೆಸರಿನಲ್ಲಿ ಪಾರಾಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಿಂತ ಪರಿಸ್ಥಿತಿ ಬಂತು, ಡೀಟೇಲ್ಸ್ ನೋಡೋಣ. ಎರಡನೆಯ ಸುದ್ದಿ, ಯಾವ ಪಾಕಿಸ್ತಾನ ಶಾಂತಿದೂತ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡ್ತೀನಿ ಅಂತ ಅಮೆರಿಕ ಮತ್ತು ಇರಾನ್ಗೆ ಭರವಸೆಯನ್ನು ಕೊಟ್ಟು ಶಾಂತಿ ದೂತನಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡಿತ್ತು, ಅದೇ ಪಾಕಿಸ್ತಾನ ಡಬಲ್ ಗೇಮ್ ಆಡಿದೆ ಅನ್ನೋದು ಜಗಜ್ಜಾಹೀರಾತು ಆಗ್ತಾ ಇದೆ. ಈ ಹಿಂದೆ ಇರಾನ್ ಇಂಥದ್ದೊಂದು ಆರೋಪವನ್ನು ಮಾಡಿತ್ತು, ಅಮೆರಿಕದ ಕೆಲ ನಾಯಕರು ಕೂಡ ಆರೋಪ ಮಾಡಿದ್ರು. ಅದಕ್ಕೆ ಪುಷ್ಟಿ ಎನ್ನುವಂತೆ ಕೆಲವೊಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಅದು ಇರಾನ್ನ ವಿಮಾನಗಳನ್ನು ತನ್ನ ನೆಲದಲ್ಲಿ ಅದಕ್ಕೆ ಭದ್ರತೆ ಕೊಡುವಂತಹ ವಿಚಾರದಲ್ಲಿ ಪಾಕಿಸ್ತಾನ ತೆಗೆದುಕೊಂಡಂತಹ ಒಂದು ಸ್ಟ್ಯಾಂಡು. ಏನಾಯ್ತು, ಡೀಟೇಲ್ಸಿಗೆ ಬರ್ತೀನಿ. ಮೂರನೇ ಸುದ್ದಿ, ಕೊರೋನಾ ನಂತರ ಮತ್ತೊಂದು ವೈರಸ್ ಜಗತ್ತಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ, ಅದು ಹ್ಯಾಂಡ್ ವೈರಸ್. ಹಾಗಾದ್ರೆ ಇದು ಹೆಂಗೆ ಹರಡುತ್ತೆ, ಏನೆಲ್ಲ ಪರಿಣಾಮಗಳಾಗುತ್ತೆ, ಕೊರೋನಾಕ್ಕಿಂತಲೂ ಕೂಡ ಅಪಾಯಕಾರಿನಾ ಇದು, ಏನೇನಾಗ್ತಿದೆ ಜಗತ್ತಲ್ಲಿ, ಡೀಟೇಲ್ಸಿಗೆ ಬರ್ತೀನಿ. ನಾಲ್ಕನೆಯ ಸುದ್ದಿ, ಪಶ್ಚಿಮ ಬಂಗಾಳದ ಸುದ್ದಿ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅದು ಬಾಂಗ್ಲಾದ ಗಡಿಗೆ ಬೇಲಿಯನ್ನು ನಿರ್ಮಾಣ ಮಾಡುವ ವಿಚಾರದಲ್ಲಿ. ಈ ಬೇಲಿಯಿಂದ ಆಗುವಂಥ ಲಾಭ ಏನು, ಈ ಹಿಂದೆ TMC ಯಾವೆಲ್ಲ ಲೆಕ್ಕಾಚಾರ ಮಾಡಿತ್ತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಕೊನೆಯ ಸುದ್ದಿ, ಪಕ್ಕದ ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಐತಿಹಾಸಿಕ ನಿರ್ಧಾರವನ್ನ ವಿಜಯ್ ಅವರು ಇವತ್ತು ತೆಗೆದುಕೊಂಡಿದ್ದಾರೆ. ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿಸುವ ವಿಚಾರದಲ್ಲಿ. ಅದರ ಜೊತೆಗೆ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ತಮಿಳುನಾಡಲ್ಲಿ ಆಗಿದೆ. ಹಾಗಾದ್ರೆ ಏನೆಲ್ಲ ಆಯಿತು, ಆ ಸುದ್ದಿಯನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ನ ಕದನ ವಿರಾಮ. ಮಧ್ಯಪ್ರಾಚ್ಯದ ಈ ಸಂಘರ್ಷ ತಣ್ಣಗಾಗುವಂತ ಯಾವುದೇ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು, ಮತ್ತೊಂದು ಕಡೆ ಬೇಡಿಕೆ, ಅದಕ್ಕಾಗಿ ಪ್ರಸ್ತಾವನೆಗಳನ್ನು ಕಳಿಸೋದು, ಆ ಪ್ರಸ್ತಾವನೆಗಳಿಗೆ ಇವರು ತಿರಸ್ಕಾರ ಮಾಡೋದು. ಇವೆಲ್ಲದರ ನಡುವೆ ಇವರು ಸೈಲೆಂಟ್ ಆಗಿ ಯುದ್ಧವನ್ನು ಮಾಡೋದಕ್ಕೆ, ಪ್ರತಿದಾಳಿಗಳನ್ನು ಮಾಡೋದಕ್ಕೆ ಇರಾನ್ನ IRGC ಸಿದ್ಧತೆಗಳನ್ನು ನಡೆಸೋದು. ಅದರ ಜೊತೆಗೆ ಅಮೆರಿಕವು ಕೂಡ ನೋಡಿ, ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಹೇಳಿ ಒಳಗೆ ಒಂದು ಸೈಲೆಂಟ್ ಆಗಿ ಮತ್ತೊಂದು ಪ್ಲಾನ್ ಅನ್ನು ಮಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ, ನಾನು ಆವಾಗಲೇ ಉಲ್ಲೇಖ ಮಾಡದ ಹಾಗೆ ಧಾರಾವಾಹಿಯ ಮಾದರಿಯಲ್ಲಿ ದಿನದಿಂದ ದಿನಕ್ಕೆ ಜಗ್ತಾ ಹೋಗ್ತಾ ಇದೆ. ಯಾವತ್ತು ಧಾರಾವಾಹಿ ಅಂತ್ಯ ಆಗುತ್ತೆ ಅನ್ನೋದು ನಮಗೆ ಒಂದು ಲೆಕ್ಕಕ್ಕೆ ಸಿಗೋದಿಲ್ವೋ, ಅದೇ ಮಾದರಿಯಲ್ಲಿ ಮಧ್ಯಪ್ರಾಚ್ಯದ ಯುದ್ಧವೂ ಕೂಡ ಒಂದು ಅಂದಾಜಿಗೆ ಸಿಗದ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಇದೀಗ ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ತನ್ನ ಪ್ರಸ್ತಾವನೆಗಳನ್ನು ಅಮೆರಿಕ ಕಳಿಸ್ತು. ಅಮೆರಿಕಾದವರು ಒಂದು ವಾರದ ಹಿಂದೆ ಅವರು ಕಳಿಸಿದಂತಹ ಪ್ರಸ್ತಾವನೆಗಳನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ರು. ನಾವು ಇವುಗಳನ್ನು ಒಪ್ಪೋದಿಲ್ಲ, ನಮ್ಮ ಬೇಡಿಕೆ ಏನಿದ್ರೂ ಕೂಡ ಪರಮಾಣು ವಿಚಾರದಲ್ಲಿ ಇವರು ಸೈಲೆಂಟ್ ಆಗಬೇಕು, ಯುರೇನಿಯಂ ಅನ್ನು ಹಸ್ತಾಂತರ ಮಾಡಬೇಕು, ಹಾರ್ಮುಜ್ನಲ್ಲಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಈ ಎಲ್ಲ ಬೇಡಿಕೆಗಳು ಅಮೆರಿಕದಿತ್ತು. ಆದರೆ ನಮ್ಮ ಸ್ವಾಭಿಮಾನದ ಸಂಕೇತ ಪರಮಾಣನ್ನು ಹೊಂದೋದು, ನಾವು ಶಾಂತಿಯ ಕಾರಣಕ್ಕಾಗಿ ಮಾತ್ರ ಇದನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಒಂದು ಕಾರಣ ಕೊಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಹಾರ್ಮುಜ್ನಲ್ಲಿ ಆಗ್ತಾ ಇರುವಂತಹ ತಿಕ್ಕಾಟಗಳು, ಗುದ್ದಾಟಗಳು, ಅದರ ನಡುವೆ ಆಗ್ತಾ ಇರುವಂತಹ ಒಂದು ಹೋರಾಟ. ಈ ಹೋರಾಟದ ನಡುವೆ ಅಮೆರಿಕ ಯಾವುದೇ ಕಾರಣಕ್ಕೂ ಇರಾನ್ನ ಒಂದೇ ಒಂದು ಹಡಗು ಹಾರ್ಮುಜ್ ಬಂದರಿನಿಂದ ಹೋಗಬಾರದು ಅಂತ ಒಂದು ಪ್ರಯತ್ನವನ್ನು ಮಾಡೋದರ ಭಾಗವಾಗಿ ನೌಕಾ ದಿಗ್ಬಂಧನವನ್ನು ಹೇರಿದೆ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಭಾರತವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಶಾಂತಿ ಪ್ರಸ್ತಾವನೆ ಕಸಕ್ಕಿಂತ ಕಡೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಕಸಕ್ಕಿಂತ ಕಡೆ ಅಂತ ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಇರಾನ್ ರಾಜತಾಂತ್ರಿಕ ಮಾತುಕತೆ ಸಂಪೂರ್ಣವಾಗಿ ವಿಫಲ, ಮತ್ತೆ ಯುದ್ಧದ ಭೀತಿ ಸಹಜವಾಗಿ ನಿರ್ಮಾಣ ಆಗಿದೆ. ಇರಾನ್ ನೀಡಿದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣ ಅಸ್ವೀಕಾರ ಅಂತ ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ಈಗ ಜೀವರಕ್ಷಕ ಸ್ಥಿತಿಯಲ್ಲಿದೆ, ವೆಂಟಿಲೇಟರ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದೆ ಅಂತ ಟ್ರಂಪ್ ವ್ಯಂಗ್ಯವಾಡಿರೋದು.
ಹಲವು ದಶಕಗಳಿಂದ ಇರಾನ್ ವಿಶ್ವದ ಜೊತೆ ಆಟ ಆಡ್ತಿದೆ ಅಂತ ದೊಡ್ಡಣ್ಣ ಗುಡುಗಿದೆ. ಇರಾನ್ ಮೇಲೆ ಗೆಲುವು ಸಾಧಿಸೋದು ಖಚಿತ ಅಂತೆಲ್ಲ ಅವರು ಹೇಳಿದ್ದಾರೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕ ಸಲ್ಲಿಸುವಂತಹ ಈ ಪ್ರಸ್ತಾವನೆಗಳನ್ನು ಇರಾನ್ ತಿರಸ್ಕಾರ ಮಾಡುತ್ತೆ. ಇರಾನ್ ಮಂಡಿಸುವಂತಹ ಷರತ್ತುಗಳನ್ನು ಅಮೆರಿಕ ಒಪ್ತಾ ಇಲ್ಲ. ನಾ ಬಿಡೆ ನೀ ಕೊಡೆ ಎನ್ನುವಂತಹ ಲೆಕ್ಕದಲ್ಲಿ ಇರಾನ್ ಮತ್ತು ಅಮೆರಿಕದ ಈ ಗುದ್ದಾಟಗಳಾಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಯುದ್ಧದಿಂದ ನಮಗೆ 270 ಬಿಲಿಯನ್ ಅಮೆರಿಕನ್ ಡಾಲರ್ ಹಾನಿಯಾಗಿದೆ, ಅದನ್ನು ನಮಗೆ ಅಮೆರಿಕ ಪಾವತಿ ಮಾಡಬೇಕು. 270 ಬಿಲಿಯನ್ ಅಮೆರಿಕನ್ ಡಾಲರ್. ಅಮೆರಿಕ ಹೇಳುತ್ತೆ ಸಾಧ್ಯವೇ ಇಲ್ಲ ಇದು ಅಂತ. ಒಂದು. ಎರಡನೇದ್ದು, ಅಮೆರಿಕಾದಲ್ಲಿ ಇದುವರೆಗೂ ಕೂಡ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ 20 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಇರಾನ್ನ ಸ್ವತ್ತು ಇದೆ. ಆ ಇರಾನ್ನ ಸ್ವತ್ತನ್ನ ಯಾವುದೇ ಕಾರಣಕ್ಕೂ ಅಮೆರಿಕ ತನ್ನ ಬಳಿ ಇಟ್ಕೊಳ್ಬಾರ್ದು, ಅದನ್ನು ನಮಗೆ ವಾಪಸ್ ಕೊಡಬೇಕು ಅಂತ ಯಾರು ಹೇಳುತ್ತೆ? ಇರಾನ್ ಕೇಳ್ಕೊಳ್ತಾ ಇರೋದು. ಇದಕ್ಕೆ ಅಮೆರಿಕ ಒಪ್ತಾ ಇಲ್ಲ. ಇದರ ಜೊತೆಗೆ ಅಲ್ಲೊಂದು ಒಪ್ಪಂದ ಕೂಡ ಇದೆ. ಅಮೆರಿಕ ಹೇಳ್ತಾ ಇದೆ, ನಮ್ಮ ಬಳಿ ಇರುವಂತಹ ಹಣವನ್ನ ನಿಮಗೆ ವಾಪಸ್ ಕೊಡ್ತೀವಿ. ಕತಾರ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ವಿದೇಶಿ ಬ್ಯಾಂಕ್ಗಳಲ್ಲಿ ಇರಾನ್ನ ಹಣ ಇದೆ. ತೈಲ ಮಾರಾಟವಾಗಿ ಬಂದಂತಹ ಹಣ ಅದು ಈ ಪರಮಾಣು ವಿಚಾರದಲ್ಲಿ ಸಡಿಲ ಆಗದೆ ಇದ್ದಿದ್ದಕ್ಕೆ ಅಲ್ಲೇ ಫ್ರೀಜ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅಮೆರಿಕ ಏನು ಹೇಳ್ತಾ ಇದೆ, ನೋಡಿ ನಮ್ಮ ಬಳಿ ಇರುವಂತಹ ಹಣವನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ, ಆದರೆ ನಿಮ್ಮ ಬಳಿ ಇರುವಂತಹ ಯುರೇನಿಯಂ ಅನ್ನು ನಮಗೆ ಹಸ್ತಾಂತರ ಮಾಡಬೇಕು. ಒಂದು ಕಂಡೀಷನ್ ಇದೆ, ಅದು ಕ್ಯಾಶ್ ಫಾರ್ ಯುರೇನಿಯಂ ಒಪ್ಪಂದ ಅಂತ. ಕ್ಯಾಶ್ ಫಾರ್ ಯುರೇನಿಯಂ ಒಪ್ಪಂದ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಕತಾರ್ ಸೇರಿದಂತೆ ವಿವಿಧ ವಿಶ್ವದ ಬ್ಯಾಂಕ್ಗಳಲ್ಲಿ ಫ್ರೀಜ್ ಆಗಿರುವಂತಹ ಹಣವನ್ನು ನಾವು ಬಿಡುಗಡೆ ಮಾಡಿಕೊಡ್ತೀವಿ, ಆದರೆ ನಿಮ್ಮ ಬಳಿ ಇರುವಂತಹ ಯುರೇನಿಯಂ ಅನ್ನು ನಮಗೆ ಹಸ್ತಾಂತರ ಮಾಡಬೇಕು ಅಂತ ಯಾರು ಹೇಳ್ತಾ ಇರೋದು? ಅಮೆರಿಕ ಹೇಳ್ತಾ ಇದೆ. ಆದರೆ ಇದನ್ನ ಮಾತ್ರ ಇರಾನ್ ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇದು ಅಸ್ವೀಕಾರ. ಇದರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ಈಗ ಜಾರಿಯಲ್ಲಿರುವಂತಹ ಕದನ ವಿರಾಮ ವೆಂಟಿಲೇಟರ್ನಲ್ಲಿ ಉಸಿರಾಡ್ತಾ ಇದೆ, ಜೀವರಕ್ಷಕದಲ್ಲಿದೆ ಅಂತ. ಇದರರ್ಥ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಮೆಸೇಜ್ ಅನ್ನ ಇದೇ ಡೊನಾಲ್ಡ್ ಟ್ರಂಪ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಹಿಂದೆ ನಾವು ನೋಡಿದ ಹಾಗೆ ಹಾರ್ಮುಜ್ನಲ್ಲಿ ಇರಾನ್ನ ಟೋಲ್ ದರ್ಬಾರ್ ಶುರುವಾಗ್ತಾ ಇರೋದು. ಇರಾನ್ನ ಟೋಲ್ ದರ್ಬಾರ್ ಹಾರ್ಮುಜ್ ಜಲಸಂಧಿಯಲ್ಲಿ ಶುರುವಾಗ್ತಾ ಇರೋದು. ಜಾಗತಿಕ ತೈಲ ಪೂರೈಕೆಯ ಜೀವನಾಡಿ ಅಂತ ಕರೆಯುವಂತಹ ಹಾರ್ಮುಜ್ ಜಲಸಂಧಿ. ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ತಮ್ಮ ತೈಲನ್ನು ರಫ್ತು ಮಾಡುವಂಥದ್ದು ಕೂಡ ಇದೇ ಮಾರ್ಗದಲ್ಲಿ. ಅನೇಕ ಏಷ್ಯಾದ ದೇಶಗಳು ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳಿಗೆ ಇದೇ ಹಾರ್ಮುಜ್ ಜಲಸಂಧಿ, ಒಮಾನ್ ಕೊಲ್ಲಿಯ ಮುಖಾಂತರವೇ ಈ ತೈಲ ಸಾಗಾಟ ಆಗುತ್ತೆ. ಡಿಪೆಂಡೆನ್ಸಿ ಜಾಸ್ತಿ ಇದೆ. ಅನೇಕ ದೇಶಗಳ ವಾಣಿಜ್ಯ ಹಡಗುಗಳಲ್ಲಿ ಓಡಾಡುತ್ತೆ. ಇದೇ ವಾಣಿಜ್ಯ ಹಡಗುಗಳ ಮೇಲೆ ಟೋಲ್ ಅನ್ನು ವಿಧಿಸೋದಕ್ಕೆ ಇದೀಗ ಇರಾನ್ ಮುಂದಾಗಿದೆ. ಸುಂಕ ಪಾವತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಹಡಗಿನ ಮಾಲೀಕತ್ವ, ವಿಮೆ ಸಿಬ್ಬಂದಿ ಬಗ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವರೆಲ್ಲವೂ ಕೂಡ ಒಂದು ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ. ಎರಡು ಕಾರಣಕ್ಕೆ ಇದನ್ನು ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿ. ಒಂದು, ಸಾರ್ವಭೌಮತ್ವದ ಪ್ರದರ್ಶನ. ನೋಡಿ, ಒಮಾನ್ ಮತ್ತು ನಮಗೆ ಸಂಬಂಧಪಟ್ಟದ್ದಿದ್ದು, ನಾವು ಮಾತ್ರ ಇದರ ಬಗ್ಗೆ ಒಂದು ಹಿಡಿತವನ್ನು ಸಾಧಿಸಬಹುದು. ಹೀಗಾಗಿ ನಾವು ಇಲ್ಲಿ ಟೋಲನ್ನು ಹಾಕ್ತೀವಿ, ಯಾವ್ಯಾವ ಹಡಗುಗಳು ಹೋಗ್ತವೆ ಅವು ಪಾವತಿ ಮಾಡಬೇಕು ಅನ್ನೋದು ಒಂದು. ಎರಡನೇದ್ದು, ತನ್ನ ದೇಶಕ್ಕೆ ಆಗಿರುವಂಥ ಯುದ್ಧದ ಹಾನಿಯನ್ನು ಸರಿಪಡಿಸೋದಕ್ಕೆ ಅವರು ಇದರ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಇದಕ್ಕಾಗಿಯೇ ಒಂದು ಏಜೆನ್ಸಿಯನ್ನು ತಯಾರು ಮಾಡಿಕೊಂಡಿದ್ದಾರೆ. ಏನಂತ? ಪರ್ಷಿಯನ್ ಗಲ್ಫ್ ಸ್ಟೈಟ್ ಅಥಾರಿಟಿ ಅಂತ ಇದೊಂದು ಏಜೆನ್ಸಿ. ಈ ಏಜೆನ್ಸಿ ಏನು ಮಾಡುತ್ತೆ, ಬೃಹತ್ ಟ್ಯಾಂಕರ್ಗಳಿಂದ ಸರಿಸುಮಾರು 16 ರಿಂದ 17 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡುತ್ತೆ ಅಂತ. ನಾನು ಅವಾಗಲೇ ಹೇಳ್ತಾ ಇದ್ದೆ, 40 ಪ್ರಶ್ನೆಗಳ ಒಂದು ಅರ್ಜಿ ನಮೂನೆ ಇದೆ. ಆ 40 ಪ್ರಶ್ನೆಗಳ ಅರ್ಜಿ ನಮೂನೆಯಲ್ಲಿ ಹಡಗಿನ ವಿಳಾಸ, ಯಾವ ದೇಶಕ್ಕೆ ಹೋಗ್ತಾ ಇದೆ, ಹಡಗಿನಲ್ಲಿರುವಂಥ ನಾವಿಕರು, ಸಿಬ್ಬಂದಿಗಳು, ಅದು ಯಾವ ಧ್ವಜವನ್ನು ಹೊತ್ಕೊಂಡು ಹೋಗ್ತಾ ಇದೆ, ಯಾವ ದೇಶಕ್ಕೆ ಹೋಗ್ತಾ ಇದೆ, ಈ ಹಡಗು ಮೊದಲು ಇಸ್ರೇಲ್ ಅಥವಾ ಅಮೆರಿಕಕ್ಕೆ ಏನಾದರೂ ಭೇಟಿ ಕೊಟ್ಟಿತ್ತಾ, ಇದು ಗಮನಿಸಬೇಕಾದಂಥ ಸಂಗತಿ. ಯಾವ ಹಡಗು ಹಾರ್ಮುಜ್ನಲ್ಲಿ ಹೋಗುತ್ತೆ, ಈ ಹಡಗು ಈ ಹಿಂದೆ ಏನಾದರೂ ಇಸ್ರೇಲ್ನ ಬಂದರುಗಳಿಗೆ ಅಥವಾ ಅಮೆರಿಕದ ಯಾವುದಾದ್ರೂ ಬಂದರುಗಳಿಗೆ ಹೋಗಿತ್ತಾ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದು ಟೋಲ್ ವಿಚಾರಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಇರಾನ್. ಒಂದು ಆರ್ಥಿಕ ಮಾಸ್ಟರ್ ಪ್ಲಾನ್ ಮಾಡಿರು. ಆ ದೇಶ ಮೂಲ ಸೌಕರ್ಯದಿಂದ, ಸೈನಿಕರ ವಿಚಾರದಲ್ಲಿ, ಯುದ್ಧ ಸಾಮಗ್ರಿಗಳ ವಿಚಾರದಲ್ಲಿ ತನ್ನ ನಗರಗಳನ್ನು ಕಳೆದುಕೊಂಡಿದೆ. ಯುದ್ಧದ ಸಮಯದಲ್ಲಿ ದೊಡ್ಡ ಹೊಡೆತವನ್ನು ಅದು ಅನುಭವಿಸಿದೆ. ಹೀಗಾಗಿ ಇದನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನ ಒಮಾನ್ ಜೊತೆಗೆ ಹಂಚಿಕೊಳ್ಳುತ್ತೆ. ಅಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಕಲೆಕ್ಟ್ ಆಗುವಂಥ ಈ ಸುಂಕದ ಆದಾಯವನ್ನು ತನ್ನ ಪಕ್ಕದ ಒಮಾನ್ನ ಜೊತೆಗೆ ಹಂಚಿಕೊಳ್ಳುತ್ತೆ. ಒಮಾನ್ ಮತ್ತು ಈ ಇರಾನ್ಗೆ ಸಂಬಂಧಪಟ್ಟದ್ದು, ಅದರ ಕರಾವಳಿ ಪ್ರದೇಶದಲ್ಲಿ ಬರುವಂಥದ್ದು. ಇದೇ ಕಾರಣಕ್ಕಾಗಿ ಅವರು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಲಾಭಗಳು ಎರಡಿದೆ. ಒಂದು, ಏನು ಲಾಭ ಅಂತ ಹೇಳಿದ್ರೆ, ನಾನು ಮೊನ್ನೆಯೂ ಕೂಡ ಹೇಳಿದ ಹಾಗೆ ಮಾನವ ನಿರ್ಮಿತ
ಈ ಕಾಲುವೆಗಳೇನಿದೆ, ಸೂಯೆಜ್ ಕಾಲುವೆ ಆಗಿರ್ಬೋದು, ಪನಾಮಾ ಕಾಲುವೆ ಆಗಿರ್ಬೋದು, ಈ ಕಾಲುವೆಗೆ ನೀವು ಸುಂಕವನ್ನು ವಿಧಿಸುವುದಕ್ಕೆ ಅವಕಾಶ ಇದೆ. ಬಿಕಾಸ್ ಆ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ, ಮಾನವ ನಿರ್ಮಿತ ಅದು. ಆದರೆ ಈ ನೈಸರ್ಗಿಕ ಜಲಸಂಧಿಗಳಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೂ ಶುಲ್ಕವನ್ನು ವಿಧಿಸಬಾರದು ಅನ್ನೋದು ನಿಯಮ. ಹೀಗಾಗಿ ಈ ನಿಯಮದ ವಿರುದ್ಧವಾಗಿ ಅವರು ಶುಲ್ಕವನ್ನು ವಿಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಮಾನ್ ಇರಾನ್ ಅನ್ನ ತನ್ನ ಜೊತೆಗೆ ತೆಗೆದುಕೊಂಡ್ರೆ ಏನು ಬೆಂಬಲ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಪ್ರಾದೇಶಿಕವಾಗಿ ನಮ್ಮ ಜೊತೆಗೆ ಒಮಾನ್ ಕೂಡ ಇದೆ, ಒಮಾನ್ನ ಬೇಡಿಕೆಯೂ ಕೂಡ ಇದೆ, ಪ್ರಾದೇಶಿಕ ಸಹಕಾರ ಸಿಕ್ಕಂಗಾಗುತ್ತೆ. ಯಾರಿಗೆ? ಇದೇ ಇರಾನ್ನವ್ರಿಗೆ ಸಿಕ್ಕಂಗಾಗುತ್ತೆ. ಹೀಗಾಗಿ ಅವರು ಹಣವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಇರಾನ್ ಮತ್ತು ಅಮೆರಿಕಾದ ನಡುವಿನ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಒಂದು ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡೋದಕ್ಕೂ ಕೂಡ ಒಮಾನ್ ಒಂದು ಆಸಕ್ತಿ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ಆರ್ಥಿಕ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತಾ ಇರಾನ್ಗೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಕಡೆ ನಾನು ಅವಾಗಲೇ ಹೇಳಿದ ಹಾಗೆ ಈ ದಾಳಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರತದ ಹೆಸರೇ ಗುರಾಣಿಯಾಗಿಬಿಟ್ಟಿದೆ. ನೀವು ಭಾರತದ ಹೆಸರನ್ನು ಬಳಸಿಕೊಳ್ತಾ ಇದೆ ಇರಾನ್. ತನ್ನ LPG ಟ್ಯಾಂಕರ್ಗಳಿಗೆ ಭಾರತೀಯ ಮಾಲೀಕತ್ವದ ಸಂಕೇತಗಳನ್ನು ರವಾನೆ ಮಾಡಿರೋದು ಒಂದು ಆಶ್ಚರ್ಯಕರ ಬೆಳವಣಿಗೆ ಆಗಿದೆ. ಅಂದರೆ ಅಮೆರಿಕಕ್ಕೆ ಭಾರತದ ಹೆಸರು ಕಂಡ್ರೆ ಭಾರತ ಮಿತ್ರತ್ವ ದೇಶ ಅಂತ, ಯಾವುದೇ ಕಾರಣಕ್ಕೂ ದಾಳಿ ಆಗಬಾರ್ದು ಅಂತ. ಏನಾಯಿತು ಹಾಗಾದ್ರೆ ಬೆಳವಣಿಗೆ? ಒಂದು ಘಟನೆ ಆಗಿದೆ ಅಲ್ಲಿ. ಇರಾನ್ ಸಂಬಂಧಿಸಿದ ಒಂದು ಅಸ್ಮನ್ ಎನ್ನುವಂಥ ಒಂದು LPG ಟ್ಯಾಂಕರ್, ಅದು ಅಸ್ಮನ್ ಎನ್ನುವಂಥ ಒಂದು LPG ಟ್ಯಾಂಕರ್, ಅದು ಹಾರ್ಮುಜ್ ಮೂಲಕ ಸಂಚರಿಸುವಾಗ ತನ್ನ ಗುರುತನ್ನು AIS ಅಂತ ಬದಲಿಸಿಕೊಂಡಿದೆ. AIS ಅಂತ ಬದಲು ಮಾಡಿಕೊಂಡು ಅಂತಾರಾಷ್ಟ್ರೀಯ ಸಂಕೇತಗಳಲ್ಲಿ ಇದು ಭಾರತೀಯ ಮಾಲೀಕತ್ವದ ಹಡಗು ಅನ್ನೋದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಒಂದು ಹಡಗು ಹಾರ್ಮುಜ್ನಲ್ಲಿ ದಾಟುವಾಗ ಅದು ಅಮೆರಿಕಾದ ರಡಾರ್ಗಳಲ್ಲಿ ಕುಳಿತು ನೋಡಿದಾಗ ನೀವು ಒಟ್ಟಾರೆ ಬೆಳವಣಿಗೆಗಳನ್ನು, ಅದು ತಾಂತ್ರಿಕವಾಗಿಯೂ ಚೇಂಜ್ ಮಾಡಿದ್ದಾರೆ. ಅದನ್ನು ಹೆಂಗೆ ಚೇಂಜ್ ಮಾಡಿದ್ದಾರೆ? ಹಡಗಿನ ಹೆಸರನ್ನು ಬದಲಾವಣೆ ಮಾಡೋದು, ಮಾಲೀಕತ್ವವನ್ನು ಬದಲಾವಣೆ ಮಾಡೋದು, ಧ್ವಜವನ್ನು ಬದಲಾವಣೆ ಮಾಡೋದು. ರಡಾರ್ನಲ್ಲಿ ಅಮೆರಿಕ ಏನಾದರೂ ವೀಕ್ಷಣೆ ಮಾಡಿದರೆ ಇದು ಇರಾನ್ನ ಹಡಗಲ್ಲ ಅಂತ ಅವರಿಗೆ ಮನವರಿಕೆ ಆಗಬೇಕು. ಇರಾನ್ನ ಹಡಗಲ್ಲ ಅಂತ ಅವರಿಗೆ ಮನವರಿಕೆ ಆಗುವ ನಿಟ್ಟಿನಲ್ಲಿ ಭಾರತದ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಭಾರತ ಏನು ಆಕ್ಷನ್ ತೆಗೆದುಕೊಳ್ಳುತ್ತೆ? ಬಿಕಾಸ್ ಭಾರತದ ಹೆಸರನ್ನು ಅಕ್ರಮವಾಗಿ ಬಳಸಿಕೊಂಡ್ರೆ, ಈ ರೀತಿಯಾಗಿ ಬಳಸಿಕೊಂಡ್ರೆ ಭಾರತ ಅದಕ್ಕೆ ಹೆಂಗೆ ಕೌಂಟರ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಭಾರತದೊಂದಿಗೆ ಎಲ್ಲ ದೇಶಗಳು, ಅದು ಇರಾನ್ ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು, ಎರಡೂ ದೇಶಗಳು ಮಿತ್ರತ್ವವನ್ನು ಹೊಂದಿರುವಂತಹ ದೇಶ. ಹೀಗಾಗಿ ಯಾರೂ ಕೂಡ ಅಟ್ಯಾಕ್ ಮಾಡಲ್ಲ. IRGC ಭಾರತದ ಕೆಲವೊಂದಿಷ್ಟು ಹಡಗುಗಳಿಗೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅಟ್ಯಾಕ್ ಮಾಡಿತ್ತು. ಆದರೆ ಇನ್ನುಳಿದಂತೆ ಅವುಗಳನ್ನು ಸೈಲೆಂಟ್ ಆಗಿಡುವ ಪ್ರಯತ್ನವನ್ನು ಮಾಡಿದೆ. ಆದರೆ ಭಾರತದ ಹೆಸರನ್ನು ಬಳಕೆ ಮಾಡಿಕೊಂಡು ಇರಾನ್ ಇದೀಗ ಸೇಫ್ಟಿ ಝೋನ್ಗೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಜಗತ್ತಿಗೆ ಇದರ ಗಂಡಾಂತರದ ಜೊತೆಗೆ ದಬ್ಬಾಳಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಇರಾನ್ ಗೂಟು ಹಾಕಿರುವುದು. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ದಿನದಿಂದಲೂ ಕೂಡ ಇರಾನ್ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾನೆ ಬಂದಿದೆ. ದಬ್ಬಾಳಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನಮ್ಮ ನಾಯಕತ್ವವನ್ನು ಕೊನೆಗಾಣಿಸಿದವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನಮ್ಮ ಸರ್ವೋಚ್ಚ ನಾಯಕರನ್ನು ಬಲಿ ತೆಗೆದುಕೊಂಡವರ ಬಲಿಯನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅಂತ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಯೂಬಾ ಮತ್ತು ವೆನಿಜುವೆಲಾ. ಕ್ಯೂಬಾದ ವಿರುದ್ಧ ಅಮೆರಿಕ ಅನೇಕ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಎಂತಹ ಜರ್ಜರಿತ ಆರ್ಥಿಕ ನಿರ್ಬಂಧಗಳು ಅಂತ ಹೇಳಿದ್ರೆ ಕ್ಯೂಬಾ ಮೇಲೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಆರ್ಥಿಕ ನಿರ್ಬಂಧಗಳಿದೆ. ಅಂಥದ್ದೇ ಆರ್ಥಿಕ ನಿರ್ಬಂಧಗಳು ಯಾರ ಮೇಲೆ ಇದೆ? ಇರಾನ್ ಮೇಲೆ ಇದೆ. ವೆನಿಜುವೆಲಾದಲ್ಲಿ ತೈಲದ ವಿಚಾರದಲ್ಲಿ ನಾನು ಪಾರಮ್ಯ ಮೆರಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಏನು ಮಾಡ್ತು? ಅದರ ಅಧ್ಯಕ್ಷರನ್ನ ಕರೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತು. ಒನ್ಸ್ ಅಗೇನ್ ಇವತ್ತು ಇರಾನ್ ಹೇಳ್ತಾ ಇರೋದು, ಕ್ಯೂಬಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದಾಗಲೂ ಕೂಡ ಕ್ಯೂಬಾದ ಜನ ಏನಿದ್ದಾರೆ ಒಗ್ಗಟ್ಟಾಗಿ ಸರ್ಕಾರದ ಜೊತೆಗೆ ನಿಂತು ಅಮೆರಿಕಾದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅಂಥದ್ದೊಂದು ಪ್ರಯತ್ನಗಳು ಕೂಡ ನಮ್ಮಲ್ಲಿ ಆಗಬೇಕು ಅನ್ನೋದು ಇರಾನ್ನ ಬಯಕೆ ಇದೆ. ಈ ದಬ್ಬಾಳಿಕೆ ಅಮೆರಿಕ ವೆನಿಜುವೆಲಾ ಮಾಡಿದೆ, ವೆನಿಜುವೆಲಾದ ಮೇಲೆ ಮಾಡಿದೆ, ಕ್ಯೂಬಾದ ಮೇಲೆ ಮಾಡಿದೆ. ಆ ದಬ್ಬಾಳಿಕೆಯನ್ನು ನಮ್ಮ ಮೇಲೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ನಮ್ಮ ಮೇಲೆ ಏನಾದರೂ ಆದರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಇರಾನ್ ಮಾತನಾಡಿರೋದು. ಅದರ ಭಾಗವಾಗಿ ಇಸ್ಮಾಯಿಲ್ ಬಕಾಯಿ ಕೊಟ್ಟಿರುವಂತಹ ಹೇಳಿಕೆಗಳದು. ಇದರ ಜೊತೆಗೆ ಜಗತ್ತಿಗೆ ತೈಲ ಗಂಡಾಂತರನ, ಹಾರ್ಮುಜ್ ಜಲಸಂಧಿಯ ನಿರ್ಬಂಧ, ಯುದ್ಧ ಶುರುವಾದ ಮೇಲೆ ಗಂಡಾಂತರ ಅನ್ನೋದು ಮಾಮೂಲಿ ಆಗಿ ಹೋಗ್ಬಿಟ್ಟಿದೆ. ದೊಡ್ಡ ಪ್ರಮಾಣದಲ್ಲಿ ಆಗದೆ ಹೋದ್ರು, ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಕೆಲವೊಂದು ದೇಶಗಳಿಗೆ ಆಗದೆ ಹೋದರೂ ಕೂಡ ಒನ್ಸ್ ಅಗೇನ್ ಆಗಬಹುದು ಅಂತ HMS ಡ್ರ್ಯಾಗನ್ ಅನ್ನ ಬ್ರಿಟನ್ ನಿಯೋಜನೆ ಮಾಡಿದೆ. ಎಲ್ಲಿಗೆ? ಮಧ್ಯಪ್ರಾಚ್ಯಕ್ಕೆ ನಿಯೋಜನೆ ಮಾಡಿರೋದು. ಇದರ ಅರ್ಥ ಏನು? ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಮಾಡೋದಕ್ಕೆ ಫ್ರಾನ್ಸ್ ಮತ್ತು ಬ್ರಿಟನ್ ಇವರೆಲ್ಲ ಜಂಟಿ ಕಾರ್ಯಾಚರಣೆಯನ್ನು ಅವರು ಮಾಡಿದ್ದಾರೆ.
ಅಮೆರಿಕ ಮಂಡಿಸಿದಂತಹ ಇರಾನ್ ವಿರೋಧಿ ನಿರ್ಣಯವನ್ನು ಅವರೆಲ್ಲ ತಡೆ ಹಿಡಿಯುವ ಮುಖಾಂತರ ಇರಾನ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರೋದು. ನಿನ್ನೆ ಅಷ್ಟೇ ಇರಾನ್ ಮ್ಯಾಕ್ರಾನ್ ಅವರಿಗೆ, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು, ಒಂದು ವೇಳೆ ನೀವು ಇಲ್ಲಿ ಬಂದರೆ ಮತ್ತೊಂದು ಯುದ್ಧವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈ ಹಾರ್ಮುಜನ್ನು ನಿಯಂತ್ರಣ ಮಾಡೋದು ಅಧಿಕಾರ ಇರೋದು ಕೇವಲ ನಮಗೆ ಮಾತ್ರ, ಮತ್ತೊಂದು ವಿದೇಶಿ ದೇಶ ಇಲ್ಲಿ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಅವರೆಲ್ಲ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಇದೀಗ ಒಂದಲ್ಲಿ ಹಡಗನ್ನು ನಿಯೋಜನೆ ಮಾಡೋ ಪ್ರಯತ್ನ ಆಗಿದೆ. ಈ ಹಡಗು ನಿಯೋಜನೆ ಆದ ನಂತರ ಇರಾನ್ ಒನ್ಸ್ ಅಗೇನ್ ಏನು ಮಾಡುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧದ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ.